The coach of a cricket team buys 3 bats, 6 balls for rupees 3,900 ರೂಪಾಯಿ. ಸೊ ಇದು ನಮ್ಮ ಮೊದಲನೇ ಈಕ್ವೇಷನ್ನು. ಲೇಟರ್ ಶಿ ಬೈಸ್ ಅನದರ್ ಬ್ಯಾಟ್, ಇಲ್ಲಿಂದ ಮತ್ತೊಂದು ಈಕ್ವೇಷನ್ ಶುರು ಆಗ್ತಿದೆ, and 2 more balls of the same kind for rupees 1,300. Represent this situation algebraically and graphically. ಸೊ ಮೊದಲನೇದಾಗಿ ಚಿತ್ರ ಬಿಡಿಸ್ಬೇಕು. ಅದ್ರ ಮೊದಲಾಗಿ ಏನು ಕಂಡುಹಿಡಿತಾ ಇದ್ದೀವಿ? ಲೆಟ್ ಎಕ್ಸ್ ಬಿ the cost of each bat, y for each ball. ಸರಿನಾ? ಸೊ ಇವಾಗ 3 ಬ್ಯಾಟ್ ತಗೊಂತು ಅಂತ ಹೇಳಿದ್ರೆ ನಾನು ಹಾಕಿ ಸ್ಟಿಕ್ ಡ್ರಾಯಿಂಗ್ ಬರೀತೀನಿ, ಚೆನ್ನಾಗಿಲ್ಲ. ಅಪ್ಪ ಮತ್ತೆ ಬಾಲ್. ಸೊ ಪ್ರತಿಯೊಂದು ಇದು ಇಷ್ಟು ರುಪೀಸ್ ಎಕ್ಸ್, ಇದು ನಿಮ್ಮ ರುಪೀಸ್ ವೈ. ಸೊ 3 ಬ್ಯಾಟ್ ತಗೊಂತು ಅಂತ ಹೇಳಿದ್ರೆ 3x ಆಗುತ್ತೆ. 6 ಬಾಲ್ ತಗೊಂತು ಅಂತ ಹೇಳಿದ್ರೆ 6y ಆಗುತ್ತೆ. ಸೊ ಇವೆರಡು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 3,900 ರೂಪಾಯಿ. 3,900. ಮುಂದಿಂದು ಅನ್ನದರ್ ಬ್ಯಾಟ್, ಅನ್ನದರ್ ಅಂತ ಹೇಳಿದ್ರೆ ಇಲ್ಲಿ ಅನ್ನದರ್ ಅಂತ ಹೇಳಿದ್ರೆ ಸಿಂಗಲ್ಲು. 2 more balls and cost is 1,300. ಇದು ನಿಮ್ಮ ಎರಡು ಈಕ್ವೇಶನ್. ಮುಂದಿನ ಸ್ಟೆಪ್ ಗ್ರಾಫ್ಗೆ. ಸೊ ರೆಪ್ರೆಸೆಂಟ್ ದಿಸ್ ಆಲ್ಜಿಬ್ರಾಯಿಕ್ಲಿ ಮಾಡಿದ್ರೆ ಗ್ರಾಫ್ ಡ್ರಾ ಮಾಡಿ ಅಂತ ಹೇಳಿ. ಗ್ರಾಫ್ ಡ್ರಾ ಮಾಡೋದಕ್ಕೆ ನೀವು ವ್ಯಾಲ್ಯೂ ಕಂಡುಹಿಡಬೇಕು, ಆಯ್ತಾ? ಸೊ ಅದಕ್ಕೋಸ್ಕರ ಎಕ್ಸ್ಪ್ರೆಸ್ಸಿಂಗ್ ಎಕ್ಸ್ ಆರ್ ವೈ ಇನ್ ಟರ್ಮ್ಸ್ ಆಫ್ y or x ಅಲ್ವಾ? ಸೊ ಎರಡನೇ ಈಕ್ವೇಶನ್ ಈಸಿ. ಎಕ್ಸ್ ಇಸ್ ಈಕ್ವಲ್ ಟು 1,300 ಮೈನಸ್ 2y ಆ ಥರ ಬರ್ಕೊಬೋದು. ಮೊದಲನೇ ಈಕ್ವೇಶನ್ ಅದು ಕೂಡ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈನೇ ಮಾಡ್ತೀನಿ. ಸೊ ಇದನ್ನು 1 ಅಂತ ಕರೆಯೋಣ. 2 from 1 3x is equal to 3,900 minus 6y. ಎರಡು ಕಡೆನ 3y ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ x is equal to 1/3 3,900 minus 6y. ಆಕ್ಚುಲ್ ಆಗಿ ಇದು ಬದಲಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರತಿಯೊಂದು ಟರ್ಮ್ ಜೊತೆ 3 ಡಿವೈಡ್ ಮಾಡಿ. ಸೊ ಎಷ್ಟು ಬರುತ್ತಿದೋ 1,300 minus 2y. ಸೊ 1x is equal to 1,300 minus 2y. ಇದು ನಮ್ಮ ಈಕ್ವೇಶನ್ ಎ ಅಂತ ಕರೆಯೋಣ. ಮತ್ತೊಂದು ಈಕ್ವೇಶನ್ from 2 1x is equal to 1,300 minus 2y. ಇದು ನಮ್ಮ ಈಕ್ವೇಶನ್ ಬಿ. ಅಷ್ಟೇನೆ. ಇಲ್ಲಿ ನೋಡಿ ಎರಡು ಒಂದೇ ಈಕ್ವೇಶನ್. ಇವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸೇಮ್ ಪಾಯಿಂಟ್ಸ್ ಎರಡಕ್ಕೂ. ಇವಾಗ ಕೋಆರ್ಡಿನೇಟ್ಸ್ ಫಾರ್ ಗ್ರಾಫ್ ಅಲ್ವಾ, ಅದು ಕಂಡುಹಿಡಬೇಕು. ಕೋಆರ್ಡಿನೇಟ್ಸ್ ಫಾರ್ ಗ್ರಾಫ್. ಸೊ ಹೇಗೆ ಮಾಡೋದಿದೆನಾ? ಸಿಂಪಲ್ಲು. ಮೊದಲನೇದಾಗಿ ಈಕ್ವೇಶನ್ 1 ಅಂತ ಬರ್ಕೊಳ್ಳೋಣ. ಇದು ಈಕ್ವೇಶನ್ ಎ.
ಇದು ನಮ್ಮ ಇಕ್ವೇಶನ್ ಬಿ. ಇಲ್ಲಿ ಎಕ್ಸ್, ಇಲ್ಲಿ ವೈ, ಇಲ್ಲಿ ಎಕ್ಸ್, ಇಲ್ಲಿ ವೈ. ಒಂದೊಂದೇ ವ್ಯಾಲ್ಯೂ ಹಾಕೊಂಡು ಹೋಗಿ ವೈ ಇಲ್ಲಿ 0 ಆಗ್ತು ಅಂತ ಹೇಳಿದ್ರೆ 1300 ಸಿಗುತ್ತೆ ಅಲ್ವಾ. ವೈ 0 ಆಗ್ತು ಅಂತ ಹೇಳಿದ್ರೆ ಅಮೌಂಟು 1300. ವೈ 1 ಹಾಕಿದ್ರೆ 1 ಬೇಡ, ಇನ್ನೇನು ಹಾಕ್ಬೋದು 100. 200 ಆಗುತ್ತೆ. ಇದು 1100 ಆಗುತ್ತೆ. ಆಮೇಲೆ ವೈ ನೆಕ್ಸ್ಟು 50 ಕೂಡ ಹಾಕ್ಬೋದು. 50 100 ಆಗುತ್ತೆ, 1200 ಆಗುತ್ತೆ ಅಲ್ವಾ. ಸೊ ಇದು ಕೂಡ ಅದೇ ವ್ಯಾಲ್ಯೂ, ಯಾಕಂತ ಹೇಳಿದ್ರೆ ಒಂದೇ ಇಕ್ವೇಶನ್ ಅಲ್ವಾ, ಹಾಗಾಗಿ ಕಾಪಿ ಮಾಡ್ಕೊಳ್ಳಿ. ಸೊ ನಮ್ಮ ವ್ಯಾಲ್ಯೂ ಸಿಕ್ತು. ಮುಂದಿನ ಸ್ಟೆಪ್ ಏನು, ಗ್ರಾಫ್ ಪ್ಲಾಟ್ ಮಾಡಬೇಕು. ಗ್ರಾಫ್ ಪ್ಲಾಟ್ ಮಾಡೋಕ್ಕೆ ಗ್ರಾಫ್ ಪೇಪರ್ ಬೇಕು. ಒಂದೇನು ಸೆಕೆಂಡು. ಸೊ ವ್ಯಾಲ್ಯೂ ಇಲ್ಲಿದೆ, ನಮ್ಮ ಗ್ರಾಫ್ ಇಲ್ಲಿದೆ. ಇಲ್ಲಿ ನಮ್ಮ ಸ್ಕೇಲು ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು 1000 ಚಿಲ್ಲರೆ ಬರ್ತಿದೆ, ಮತ್ತೆ 100 ಗ್ಯಾಪ್ ಇದೆ ಅಲ್ವಾ. ಸೊ ನಮ್ಮ ಸ್ಕೇಲ್ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡಬೇಕು. ಹೀಗೆ ಯಾವ ವ್ಯಾಲ್ಯೂ ತಗೊಳೋದು, ಮ್ಯಾಕ್ಸಿಮಮ್ ಮಿನಿಮಮ್ ಎಕ್ಸ್ ಅಲ್ಲಿ 1000 ಇದೆ, ಹಾಗಾಗಿ ನಾವು 100s ತಗೊಬೇಕಾಗುತ್ತೆ. ವೈ ಅಲ್ಲೂ ಕೂಡ 50s ತಗೊಬೋದು. ಸೊ ವೈ ಅಲ್ಲಿ ಇರೋದು 0, 50, 100 ಏನು ತೊಂದರೆ ಆಗಲ್ಲ. ಎಕ್ಸ್ ಅಲ್ಲಿ ಸ್ವಲ್ಪ ಇಲ್ಲಿಂದಾನೆ ಶುರು ಮಾಡೋಣ. ಇದು ನಿಮ್ಮ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ನೋಡೋಣ. ವ್ಯಾಲ್ಯೂ ಹಾಕಿ 0, 100, 200, 300, 100, 400, 500, 600, 900, 1000, 1100, ಇಲ್ಲಿಂದ 1200, 1300, 1400. ಸರಿನಾ. ಇದು ನಿಮ್ಮ ಎಕ್ಸ್ ಆಕ್ಸಿಸ್, ಇದು ನಿಮ್ಮ ವೈ ಆಕ್ಸಿಸ್. ವೈ ಡ್ಯಾಶ್, ಎಕ್ಸ್ ಡ್ಯಾಶ್, ನೆಗೆಟಿವ್ ಎಕ್ಸ್ ನೆಗೆಟಿವ್ ವೈನು ಕೂಡ ಬರ್ಬೋದು, ಏನು ಬೇಕಾದ್ರೂ ಬರೀಬೋದು, ತೊಂದರೆ ಇಲ್ಲ. ಇಲ್ಲಿ 50, 100, 150, 200. ಸೊ ಸ್ಕೇಲ್ ಸರಿ ಇದೆಯಲ್ಲ ನಮ್ಗೆ. ಇವಾಗ ಸ್ಕೇಲ್ ವರ್ಕ್ ಬರೆಯೋಣ. ಸ್ಕೇಲ್ ಕೂಡ ಆಮೇಲೆ ಬರಿಬೋದು ಪ್ಲಾಟ್ ಮಾಡಾದ್ಮೇಲೆ ಅಚ್ಚುಕಟ್ಟಾಗಿ. ಸೊ ಮೊದಲು ಪ್ಲಾಟ್ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ. ಸೊ 0 ಇತ್ತು ಅಂತ ಹೇಳಿದ್ರೆ ಇಷ್ಟು ಅಲ್ವಾ. 0 ಇತ್ತು ಅಂತ ಅಲ್ಲ ಸಾರಿ, ಇಲ್ಲ ಕರೆಕ್ಟ್ ಇದೆ. ವೈ 0 ಇತ್ತು ಅಂತ ಹೇಳಿದ್ರೆ ಎಕ್ಸ್ 1300. ವೈ 100 ಇತ್ತು ಅಂತ ಹೇಳಿದ್ರೆ ಎಷ್ಟು ಇಲ್ಲಿ ಬರುತ್ತೆ, ಸಾರಿ. ವೈ 100 ಇತ್ತು ಅಂತ ಅದು, ಇದು ನನ್ನ ಆ ಥರ ಯೋಚನೆ ಮಾಡ್ಕೊಡೋದು. ಎಕ್ಸ್ 1200 ಇತ್ತು ಅಂತ ಹೇಳಿದ್ರೆ ಇದು 50 ಆಗುತ್ತೆ. ನಾನು ಹಿಂಗೆ ಓದ್ತಾ ಇದ್ದೀನಿ, ಅದಕ್ಕೆಲ್ಲ ತಪ್ಪಾಗ್ತಾ ಇದೆ. ಲೆಫ್ಟ್ ಟು ರೈಟ್ ಓದಿ. 1300, 1300 ಇತ್ತು ಅಂದರೆ 0, 1100 ಇತ್ತು ಅಂತ ಹೇಳಿದ್ರೆ 100, 1200 ಇತ್ತು ಅಂದರೆ 50. ಈ ಥರ ಓದಬೇಕು. ನಾನೆಲ್ಲ ಉಲ್ಟಾ ಓದಿದೆ, ಅದಕ್ಕೆ ನನಗೆ ಕನ್ಫ್ಯೂಸ್ ಆಗೋಯ್ತು. ಸೊ ಲೈನ್ ಈ ಥರ ಬರುತ್ತೆ. ನೀವು ಯಾವತ್ತಿದ್ರೂ ನಾನು ಹೇಳಿದ್ದೀನಲ್ಲ, ಎಕ್ಸ್ಟೆಂಡ್ ಮಾಡ್ಕೊಬೇಕು ಎರಡು ಕಡೆನ. ಮತ್ತೆ ಎರಡೆರಡು ಈ ಥರ ಕಾಣಿಸ್ಕೊಡ್ದು. ಇದು ನಿಮ್ಮ ಉತ್ತರ ಸರಿನಾ. ಇವಾಗ ಸ್ವಲ್ಪ ಇನ್ಫಾರ್ಮೇಶನ್ ಬರೀರಿ. ಸ್ಕೇಲ್ along the x-axis, 1 unit is equal to, ಏನು ಬರುತ್ತೆ ಇದು, 1 centimeter is equal to 1 unit ಅಲ್ಲ, 1 centimeter is equal to x-axis through 100 units ಅಲ್ವಾ. y-axis 1 centimeter is equal to 50 units. ಅದಾದ್ಮೇಲೆ ವ್ಯಾಲ್ಯೂಸ್ ಬರೆಯೋದು ಮರಿಬೇಡಿ. ಇಲ್ಲಿ 1000
100, 100, ಇದು 1250, 1300, 0. ಇದು ನಿಮ್ಮ ಈಕ್ವೇಶನ್ ಎ ಮತ್ತೆ ಈಕ್ವೇಶನ್ ಬಿ ಎರಡೂನು. ಸರಿನಾ? ಸೊ ಇದೇ ನಿಮ್ಮ ಗ್ರಾಫ್. ಇದನ್ನ ಆಕ್ಚುಲಿ ವೆರಿಫೈ ಮಾಡೋಣ, ನಮ್ಮ ಗ್ರಾಫ್ ಜನರೇಟರ್ ಉಪಯೋಗಿಸಿ ವೆರಿಫೈ ಕೂಡ ಮಾಡೋಣ. ಒಂದೇನು ಸೆಕೆಂಡು. ಸೊ ಇಲ್ಲಿ ನಾನು ಕೋಡ್ ಮಾಡಿದ್ದೀನಿ ಆಲ್ರೆಡಿ, y1 y2 ವ್ಯಾಲ್ಯೂಸ್ ಹಾಕಿದ್ದೀನಿ. ಇನ್ನೇನಿದ್ರು ಜನರೇಟ್ ಮಾಡಬೇಕು. ಸೊ ಜನರೇಟ್ ಮಾಡಿದಾಗ ಬರುತ್ತೆ ನೋಡಿ ಇದು. ಸರಿನಾ? ಒರಿಜಿನ್ ಇಲ್ಲಿದೆ, ಅದನ್ನ ಅರೇಂಜ್ ಮಾಡ್ತೀನಿ. ನೋಡಿ ಇವಾಗ ಗ್ರಾಫ್ ಎಲ್ಲೋ ಹೋಗ್ತಾ ಇದೆ, ಅದನ್ನ ಝೂಮ್ ಮಾಡೋಣ. ಝೂಮ್ ಅನ್ನೋದಕ್ಕಿಂತ ಅನ್ಝೂಮ್ ತರ. ನೋಡಿ ಇಲ್ಲಿ. ಸೊ ಇವಾಗ ಅರೇಂಜ್ ಮಾಡಬೇಕು, ಒಂದು ನಿಮಿಷ. ಅಲ್ವಾ? ನಮ್ಮ ಗ್ರಾಫನು ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನಂತ ಹೇಳಿದ್ರೆ ಇದು ಝೂಮ್ ಮಾಡ್ಬೇಕು ತಿರ್ಗಾ ನಾವು. ಇನ್ನ ಸ್ವಲ್ಪ ಝೂಮ್ ಮಾಡಿದ್ರೆ ಇನ್ನ ಕ್ಲಿಯರ್ ಆಗಿ ಕಾಣಿಸುತ್ತೆ. ನಮ್ಮ ಗ್ರಾಫು ಅದು ಈ ಗ್ರಾಫು ಮ್ಯಾಚ್ ಆಗ್ತದೆ. ಸೊ ಇಲ್ಲೊಂದು ಸ್ವಲ್ಪ ವಿಷಯ ಹೇಳ್ತೀನಿ ನಾನು. ಇಲ್ಲಿ ನಾನು ಮೊದಲಾಗಿ ಇಲ್ಲಿ ನೋಡಿ, ನೀವು ಪುಟ್ಟದಾಗ ಕಾಣಿಸ್ತಾ ಇರ್ಬೋದು ಇವಾಗ, ವಾಸಿ ಅಲ್ವಾ? ಸೊ ಇದು ನಿಮ್ಮ ಸ್ಕೇಲ್ ಬೇಸಿಕಲಿ, ಇಲ್ಲಿಂದ ಎಲ್ಲಿವರೆಗೂ ಪ್ಲಾಟ್ ಮಾಡಬೇಕು ಅಂತ ಹೇಳಿ ನಾನು 0ಇಂದ ಅಂತ ಹೇಳಿದ್ದೀನಿ. ಹಾಗಾಗಿ ನೀವು ನೋಡ್ಬೋದು 0ಇಂದ ಪ್ಲಾಟ್ ಆಗ್ತಾ ಇದೆ. ಎಲ್ಲಿವರೆಗೂ ಆಗುತ್ತೆ? 1500ವರೆಗೂ. ನಾನು ಸ್ವಲ್ಪ ನೆಗೆಟಿವ್ ವ್ಯಾಲ್ಯೂಸ್ ನೋಡೋಣ. -100. ಇವಾಗ ಸ್ವಲ್ಪ ಇನ್ನು ಮತ್ತೊಂದಷ್ಟು ವ್ಯಾಲ್ಯೂ ಇರುತ್ತೆ ಇವಾಗ. ನೋಡ್ಬೋದು ನೀವು 0. ನೋಡಿ ಇವಾಗ, ಅಲ್ವಾ? 0ಗಿಂತ ಮೊದಲಿದೆ, ಹಿಂದಿನ ಗ್ರಾಫಲ್ಲಿ ಇರಲಿಲ್ಲ ಅದು. ಸೊ ಈ ಥರ ನೀವು ಕಂಟ್ರೋಲ್ ಇರುತ್ತೆ. ಸ್ಕೇಲ್ ಅವೆಲ್ಲ ಇದೆಯಲ್ಲ, ಹೇಗೆ ಇದನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸ್ಕೇಲ್ ಡಿಸಿಷನ್ ಅವೆಲ್ಲನೂ ಇಲ್ಲೂ ಕೂಡ ಉಪಯೋಗ ಬರುತ್ತೆ. ಒಂದು ಐಡಿಯಾ, ಒಂದು ಸ್ಕೇಲ್ ಎಷ್ಟಿರಬೇಕು, ಹೇಗೆ ಮಾಡಬೇಕು ಅವೆಲ್ಲ ನೋಡಿದ್ರೆ ಇದರಿಂದ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಮೊದಲಾಗಿ ನೀವು ಕ್ಲೀನಾಗಿ ಕಲೀಲಿಲ್ಲ ಅಂತ ಹೇಳಿದ್ರೆ ಕೋಡಿಂಗಲ್ಲಿ ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಬರೋಲ್ಲ. ನೋಡಿ, ಇದನ್ನು ಚೇಂಜ್ ಮಾಡ್ಬೇಕಾಯ್ತು ನಾನು. ಸರಿನಾ? ನಾನು ಮೊದಲು ಎಕ್ಸಿಕ್ಯೂಟ್ ಮಾಡಿದೆ, ಆಮೇಲೆ ನೋಡಿದೆ ಇದು ವರ್ಕೌಟ್ ಆಗಲ್ಲ ಅಂತ ಹೇಳಿ. ಆಮೇಲೆ ಲಿಮಿಟ್ಸ್ ಅಂತ ಬರುತ್ತೆ ಇಲ್ಲಿ, ಸೆಟ್ ಲಿಮಿಟ್ಸ್ ಅಂತ ಇಲ್ಲಿದೆ ನೋಡಿ. ಸೊ ಇದನ್ನು ಆಟೋ ಮಾಡಬೇಕಾಗಿತ್ತು. ಒಂದ್ಸತಿ ಝೂಮ್ ಮಾಡಬೇಕಾಗುತ್ತೆ, ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ನೋಡಬೇಕಾಗುತ್ತೆ. ಅವಾಗ ಲಿಮಿಟ್ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಮಾತ್ರ ನೋಡಿಸಿ ಅಂತ ಹೇಳಿ. ಎಕ್ಸಾಂಪಲ್ ಇವಾಗ ಇದನ್ನು ಕೊಟ್ಟು ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, ಇಷ್ಟೇ ನೋಡ್ಸೋದು ಅದನ್ನು. ಅಂದರೆ ಒಂದೇ ಸತಿ ಅಷ್ಟೇ ನೋಡ್ಸುತ್ತೆ. ನಾವು ಝೂಮ್ ಗೀಮ್ ಎಲ್ಲ ಮಾಡ್ಕೊಂಡು ಮಾಡ್ಬೋದು. ಝೂಮ್ ಮಾಡೋದು, ಅಲ್ಲಿ ಝೂಮ್ ಔಟ್ ಮಾಡೋದು ಎಲ್ಲ ಮಾಡ್ಬೋದು. ಸೊ ಇಲ್ಲಿ ನಾನು ಹೇಳಿದೆ, ನನಗೆ ಅಯ್ಯೋ ಇದು ನನ್ನ ಸೆಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ಕಂಪ್ಯೂಟರ್ನೇ ಸೆಟ್ ಮಾಡಲಿ ಅಂತ ಹೇಳಿ ಅದಕ್ಕೆ ಬಿಟ್ಬಿಟ್ಟೆ ಡಿಸಿಷನ್. ಸೊ ಈ ಥರ ಸಣ್ಣ ಪುಟ್ಟ ವಿಷಯಗಳು, ಕಾನ್ಸೆಪ್ಟ್ ಅರ್ಥ ಆಗಿದ್ರೆ, ನಿಮ್ಗೆ ಅದು ಕೋಡಿಂಗ್ ಹೇಗೆ ವರ್ಕ್ ಆಗ್ತಾಯಿದೆ ಅರ್ಥ ಆಗ್ತಾ ಇದ್ರೆ ಇವೆಲ್ಲ ಮಾಡೋಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಾಡೋಕ್ಕಾಗಲ್ಲ. ಸರಿನಾ? ಸೊ ನೀವೆಲ್ಲ ಇದು ನೆಟ್ಟಿಗೆ ಮಾಡಬೇಕು ಅಂತ ಹೇಳಿದ್ರೆ ಬೇಸಿಕ್ಸ್ ಕಲಿಬೇಕು.